ಆಟೋ ಸಮ್ಮುಖದಲ್ಲಿ ಆಕ್ಚುಲಿ ಆರ್ ಟಿ ಓದವ್ರು ಹಿಡಿದಿದ್ದು. ಸೊ ಅಲ್ಲಿ ಸುಮಾರು ನಾನು ಹೋದಾಗ 30ರಿಂದ 40 ಜನ ಆಟೋದವ್ರು ಇದ್ರು. ಸೊ ಎಲ್ಲರೂ ಆಟೋದವರು ಒಂದು ಗಲಾಟೆ ಮಾಡೋದಕ್ಕೆ ಜಡ್ಜ್ಮೆಂಟ್ ಏನಿದೆ ಅದ್ರದ್ದು ಒಂದು ಡಾಕ್ಯುಮೆಂಟ್ಸ್ ನಾನು ಇಲ್ಲೊಂದು ಅಕ್ನಾಲೆಜ್ಮೆಂಟ್ ತಗೊಂಡಿದ್ದೀನಿ ಆರ್ ಟಿ ಓ. ನಾವು ತಕ್ಷಣ ನಾವು ಗಾಡಿ ಹಿಡಿಯೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿ ಅಲ್ಲಿಂದ ನಮ್ಮನ್ನ ಆಚೆ ಕಳಿಸೋದವ್ರು ವಿಚಾರಕ್ಕೆ ಬರೋದಾದ್ರೆ ಯಾವ ತರ ಹ್ಯಾಂಡ್ಲ್ ಮಾಡಬೇಕು ಮತ್ತೆ ಇದರಿಂದ ಆಗುವಂತ ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್ ಏನು. ಆರ್ ಟಿ ಓದವರು ಏನಾರ ಗಾಡಿ ಹಿಡಿದ್ರೆ ಅವ್ರಿಗೆ ಏನು ಮಾಡಬೇಕು, ಅವ್ರಿಗೆ ಏನು ಯಾವ ಥರ ಕನ್ವೆ ಮಾಡಬೇಕು. ಹಾಯ್, ನನ್ನ ಹೆಸರು ದೀಪಕ್ ಅಂತ ಅಂದ್ಬಿಟ್ಟು ಮೈಸೂರಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆಗಿ ರ್ಯಾಪಿಡೋದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮಗೊಂದು ವಿಷಯ ಏನಪ್ಪ ಅಂತಂದರೆ, ಮೈಸೂರಲ್ಲಿ ಕಳೆದ 2 ದಿನದ ಹಿಂದೆ ಆರ್ ಟಿ ಒ ಇಶ್ಯೂಸ್ ಆಯಿತು. ಇದು ಎಲ್ಲರಿಗೂ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಕ್ಯಾಪ್ಟನ್ಸ್ಗಾಗಲಿ ಅಥವಾ ನಮ್ಮ ಮೈಸೂರು ಕ್ಯಾಪ್ಟನ್ಸ್ಗಾಗಲಿ ಇದು ತುಂಬ ಅಲ್ಟಿಮೇಟ್ ಆಗಿ ವಿಚಾರ ಹೋಗಿದೆ. ಈಗ ಇಲ್ಲೇನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಆಟೋದವ್ರು ವಿಚಾರಕ್ಕೆ ಬರೋದಾದ್ರೆ ಯಾವ ತರ ಹ್ಯಾಂಡ್ಲ್ ಮಾಡಬೇಕು ಮತ್ತೆ ಇದರಿಂದ ಆಗುವಂತ ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್ ಏನ್ ತಗೊಬೇಕು, ಅಥವಾ ಆರ್ ಟಿ ಓದವ್ರು ಏನಾರ ಗಾಡಿ ಹಿಡಿದ್ರೆ ಅವ್ರಿಗೆ ಏನ್ ಮಾಡಬೇಕು, ಅವ್ರಿಗೆ ಏನ್ ಯಾವ ತರ ಕನ್ವೆ ಮಾಡಬೇಕು. ಸೊ ಇದೆಲ್ಲ ನಾನು ಈ ವಿಡಿಯೋದಲ್ಲಿ ನಾನು ಒಂದು ಗೈಡ್ಲೈನ್ಸ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಮೊನ್ನೆ ಒಂದು ಎಕ್ಸಾಂಪಲ್ ಕೊಟ್ಕೊಂಡು ನಾನು ನಿಮ್ಗೆ ಒಂದು ವಿಚಾರನ ತಿಳಿಸ್ತೀನಿ. ಮೈಸೂರಲ್ಲಿ ಕಳೆದ 19ನೇ ತಾರೀಕು ಜುಲೈ 2024 ಸಂಜೆ 6-6:30 ಸುಮಾರು 20ರಿಂದ 25 ಗಾಡಿಗಳನ್ನ ಹಿಡಿದಿರ್ತಾರೆ. 20ರಿಂದ 25 ಗಾಡಿ ಹಿಡಿದಾಗ ನನಗೆ ಒಂದು 6-6:15 ಒಂದು ಫೋನ್ ಬರುತ್ತೆ. ನಾನು ಸ್ಪಾಟ್ಗೆ ಹೋಗ್ತೀನಿ. ಸೊ ಸ್ಪಾಟ್ ಅಲ್ಲಿ ನಾನು ನಮ್ಮ ಕೋರ್ಟ್ ಕಾಪಿ ಏನಿದೆ, ಸೊ ಅದನ್ನ ನಾನು ತೋರಿಸಿ, ದಯವಿಟ್ಟು ನಮ್ದು ಈ ತರ ಕೋರ್ಟ್ ಅಲ್ಲಿ ಸ್ಟೇ ಇದೆ, ಸೊ ಯಾರು ಗಾಡಿಗಳನ್ನ ಹಿಡಿಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಆರ್ ಟಿ ಒ ಇನ್ಸ್ಪೆಕ್ಟರ್ಗಳ ಹತ್ರ. ಸೊ ಅವ್ರೇನ್ ಹೇಳ್ತಾರೆ, ಅಲ್ಲಿ ಜೊತೆಗಲ್ಲಿ ಆಟೋದವ್ರು ಮೇಯ್ನ್ ಆಗಿ ಆಟೋ ಸಮ್ಮುಖದಲ್ಲಿ ಆಕ್ಚುಲಿ ಆರ್ ಟಿ ಒದವ್ರು ಹಿಡಿದಿದ್ದು. ಸೊ ಅಲ್ಲಿ ಸುಮಾರು ನಾನು ಹೋದಾಗ 30ರಿಂದ 40 ಜನ ಆಟೋದವ್ರು ಇದ್ರು. ಸೊ ಎಲ್ಲರೂ ಆಟೋದವರು ಗಲಾಟೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೋರ್ಟಲ್ಲೇ ಉತ್ತರ ಕೊಡಿ, ಅವ್ರ ಕೆಲಸ ಅವ್ರು ಮಾಡ್ಲಿ, ಅದು ಇದು ಅಂತ ಗಲಾಟೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ಸ್ಪೆಕ್ಟರ್ ನಮ್ಗೊಂದು ಗೈಡ್ಲೈನ್ಸ್ ಕೊಡ್ತಾರೆ. ಸೊ ಏನ್ ಹೇಳ್ತಾರೆ ಅಂತಂದ್ರೆ, ಮೇಡಮ್ ಆರ್ಡರ್ ಕೊಟ್ಟಿರೋದು, ಇಲ್ಲಿ ಮಾತಾಡಿದ್ರೆ ಸುಮ್ಮನೆ ಗಲಾಟೆಗಳಾಗುತ್ತೆ, ನೀವು ಆರ್ ಟಿ ಒ ಆಫೀಸ್ಗೆ ಹೋಗ್ಬಿಟ್ಟು ಮೇಡಮ್ ಹತ್ರ ಕಾಲ್ ಮಾಡಿಸಿ ಅಂತ ಹೇಳ್ತಾರೆ. ಸೊ ನಾನು ಅಲ್ಲಿಂದ ಹಿಡಿತಾ ಇದ್ದಂತ ಸ್ಪಾಟ್ ಇಂದ ನಾನು ಕೆಲವೇ ಅಂತರದಲ್ಲಿ ಇರುವಂತ ಆರ್ ಟಿ ಒಗೆ K09 ವೆಸ್ಟ್ ಆರ್ ಟಿ ಒಗೆ ನಾನು ಹೋಗ್ತೀನಿ. ಅಲ್ಲಿ ಹೋಗಿ ನಾನು ಮೇಡಮ್ನ ಮೀಟ್ ಮಾಡ್ತೀನಿ. ಅಂದ್ರೆ ಮೇಡಮ್ ಅಲ್ಲಿಗೆ ನಾನು ಹೋಗೋಷ್ಟೊಂದು 7 ಗಂಟೆ ಆಗಿರುತ್ತೆ ಸಂಜೆ. ಬಟ್ ಅಲ್ಲಿ ನಂಗೆ ತಕ್ಷಣಕ್ಕೆ ಸಿಕ್ಕಿರಲ್ಲ. ಅವ್ರದ್ದೇ ಆದಂತ ಬಿಸಿ ಶೆಡ್ಯೂಲ್ ನಲ್ಲಿ ಇರ್ತಾರೆ, ಅಥವಾ ಏನೋ ಬೇರೆ ಅವ್ರದ್ದು ವರ್ಕ್ಗಳಲ್ಲಿ ಇರೋದ್ರಿಂದ ಅವ್ರು ನಂಗೆ ತಕ್ಷಣಕ್ಕೆ ಸಿಗೋದಿಲ್ಲ. ಬೈ 8-8:15 ಅಷ್ಟೊತ್ತಿಗೆ ಸಿಗ್ತಾರೆ. ಬಟ್ ಅಷ್ಟೊತ್ತಿಗಾಗ್ಲೇ ಮೀಡಿಯಾದವರಾಗ್ಲಿ ನನಗೆ ಸಪೋರ್ಟಿವ್ ಆಗಿ ಒಬ್ಬ ನಮ್ಮ ಕ್ಯಾಪ್ಟನ್ಸ್ಗಳಾಗ್ಲಿ, ಮೈಸೂರು ಕ್ಯಾಪ್ಟನ್ಸ್ಗಳಾಗ್ಲಿ, ಮೀಡಿಯಾದವರಾಗ್ಲಿ ಎಲ್ಲರೂ ಬರ್ತಾರೆ. ಸೊ ಮೀಡಿಯಾ ಮುಖಾಂತರ ನಾವು ಆರ್ ಟಿ ಒಗೆ ನಾವು ಪ್ರಶ್ನೆ ಮಾಡ್ತೀವಿ. ಸೊ ಏನಪ್ಪಾ ಅಂತ ಅಂದ್ರೆ, ಕೋರ್ಟ್ ಆದೇಶ ಇರಬೇಕಾದ್ರೆ ನೀವು ಆಟೋದವ್ರನ್ನ ಹೆಂಗ್ ಹಿಡಿತೀರಾ, ಆಟೋ ಡ್ರೈವರ್ಸ್ಗಳ ಮುಖಾಂತರ ನೀವು ಗಾಡಿಗಳನ್ನ ಹೆಂಗ್ ಹಿಡಿತೀರಾ ಅಂತ ಒಂದು ಪ್ರಶ್ನೆ ಆಗುತ್ತೆ. ಅದ್ರ ಜೊತೆಗೆ ನೀವು ಎಲ್ಲೂ ಕೊಟ್ಟಿರೋಂತ ಚಲನ್ ರಿಪೋರ್ಟ್ ಅಲ್ಲಿ ನೀವು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದ್ರಿಂದ ನಾವು ಗಾಡಿಗಳನ್ನ ಹಿಡಿದಿದೀವಿ ಅಂತ ಎಲ್ಲೂ ಚಲನ್ ಅಲ್ಲಿ ಕೊಟ್ಟಿಲ್ಲ ನೀವು ಅಂತ ನಾವು ಅದೊಂದು ಪ್ರಶ್ನೆ ಮಾಡ್ತೀನಿ. ಸೊ ಅದಕ್ಕೆಲ್ಲ ಅವ್ರ ಹತ್ರ ಉತ್ತರನೇ ಇರೋದಿಲ್ಲ. ಮೇಯ್ನ್ ಆಗಿ ಏನಂತಂದ್ರೆ, ಬೋಲ್ಡ್ ಆಗಿ, ಅಂದ್ರೆ ಧೈರ್ಯವಾಗಿ, ಯಾಕಂದ್ರೆ ನಮ್ಗೆ ನಮ್ಮ ಪರವಾಗಿ ಹೈಕೋರ್ಟ್ ನಮ್ಮ ಪರವಾಗಿ ಒಂದು ಮಧ್ಯಂತರ ಆದೇಶ ತಂದಿಟ್ಟಿರೋದ್ರಿಂದ ಬಿಸ್ನೆಸ್ ಮಾಡಿ ಯಾರು ತೊಂದರೆ ಕೊಡಕ್ ಬಂದ್ರೆ ಇಂಡಿವಿಜುವಲ್ ಆಗಿ ಕಂಪ್ಲೇಂಟ್ ರೈಸ್ ಮಾಡಿ ಅಂತಾನೆ ಕೋರ್ಟ್ ಆದೇಶ ಇರ್ಬೇಕಾದ್ರೆ, ಬಿಸ್ನೆಸ್ ಮಾಡಿ ಅಥವಾ ಆಪರೇಟ್ ಮಾಡಿ, ಬೈಕ್ ಟ್ಯಾಕ್ಸಿ ರನ್ ಮಾಡಿ ಅಂತ ಹೇಳಿರ್ಬೇಕಾದ್ರೆ ಇವರು ಗಾಡಿಗಳನ್ನ ಹೆಂಗ್ ಹಿಡಿತಾರೆ ಅನ್ನೋದು ನಮ್ಮ ಎಲ್ಲರಿಗೂ, ಮೈಸೂರು ಕ್ಯಾಪ್ಟನ್ಸ್ಗಳಾಗ್ಲಿ, ಬ್ಯಾಂಗ್ಳೂರ್ ಕ್ಯಾಪ್ಟನ್ಸ್ಗಳಾಗ್ಲಿ ಎಲ್ಲರಿಗೂ ಪ್ರಶ್ನೆ ಮೂಡ್ ಬರುತ್ತೆ. ಸೊ ಇವನ್ ನನಗ್ ಬಂದಿರೋ ಕಮೆಂಟ್ಸ್ ಮುಖಾಂತರ ಇರ್ಬೋದು, ಅಥವಾ ಕಾಲ್ಸ್ ಮುಖಾಂತರ ಇರ್ಬೋದು, ಅಥವಾ ವಾಟ್ಸಪ್ ಮೆಸೇಜ್ ಮುಖಾಂತರ ಇರ್ಬೋದು, ಅಥವಾ ವಾಯ್ಸ್ ಮೆಸೇಜ್ ಮುಖಾಂತರ ಇರ್ಬೋದು, ಬೆಂಗಳೂರಲ್ಲಿ ಕ್ಯಾಪ್ಟನ್ಸ್ಗಳಿಗೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತ ನನಗೆ ವಿಚಾರ ಬಂದಿದೆ. ಮೈಸೂರಲ್ಲಿ ಆಲ್ಮೋಸ್ಟ್ ಇವರು ಕ್ಯಾಪ್ಟನ್ಸ್ ಗಳಿಗೆ ಇರುವಂತ ಕನ್ಫ್ಯೂಷನ್ಸ್ ಎಲ್ಲ ಆಲ್ಮೋಸ್ಟ್ 2 days ಇಂದ ಕ್ಲಿಯರ್ ಆಗಿದೆ. ನಮ್ದು ಈ ತರ ಲೀಗಲ್ ಸ್ಟೇಟಸ್ ಇರೋದ್ರಿಂದ ಆರ್ ಟಿ ಓದವರು ಕೂಡ ನಮ್ಗೆ ತೊಂದರೆ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಕ್ಲಾರಿಟಿ ಸಿಕ್ಕಿದೆ. ಮತ್ತೆ ಕೆಲವು ಬ್ಯಾಂಗ್ಳೂರ್ ಕ್ಯಾಪ್ಟನ್ಸ್ಗಳು ಅವ್ರ ಪ್ರಶ್ನೆ ಬಂದಿರೋದೇ ಇಷ್ಟು, ನಾವು ಮಾಡ್ಬೋದೋ ಬೇಡೋ ಅಂತ ಅಂದ್ಬಿಟ್ಟು. ಈಗ ಅದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ ನಾನು, ಮೈಸೂರ್ದು ಉದಾಹರಣೆ ಇಟ್ಕೊಂಡು. ಸೊ ಮೈಸೂರಲ್ಲಿ ನಾವು ನಮ್ದು ಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಅದ್ರದ್ದು ಡಾಕ್ಯುಮೆಂಟ್ಸ್ ನಾನು ಇಲ್ಲೊಂದು ಅಕ್ನಾಲೆಜ್ಮೆಂಟ್ ತಗೊಂಡಿದ್ದೀನಿ ಆರ್ ಟಿ ಒ ಕಡೆಯಿಂದ.
ಸೊ ನಾವು ನಮ್ಮ ಕಡೆಯಿಂದ ಒಂದು ಲೆಟರ್ನ ಕೊಡ್ತೀವಿ ನಾವು ಕಂಪನಿ ಕಡೆಯಿಂದ. ಸೊ ನಮ್ದು ಏನ್ ಲೆಟರ್ ಕೊಡ್ತೀವಿ ಅಂತಂದ್ರೆ, ನಾವು ಈ ತರ ಒಂದು ಬೈಕ್ ಟ್ಯಾಕ್ಸಿ ರನ್ ಮಾಡ್ತಾ ಇದೀವಿ ಮೈಸೂರಲ್ಲಾಗ್ಲಿ, ಬೆಂಗಳೂರಲ್ಲಾಗ್ಲಿ, ಕರ್ನಾಟಕದಲ್ಲಿ, ಮಂಗಳೂರಲ್ಲಾಗ್ಲಿ. ಸೊ ಇಲ್ಲಿ ನಮ್ಗೆ ಈ ತರ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ಬೇಕಾದ್ರೆ ಕೆಲವು ಆಟೋ ಯೂನಿಯನ್ಸ್ಗಳು ಹೆಸರುಗಳು ತುಂಬಾ ಆಟೋ ಯೂನಿಯನ್ಸ್ ಬೆಂಗಳೂರಲ್ಲಿ ತುಂಬಾ ಇದಾವೆ, ಮೈಸೂರಲ್ಲೂ ಇದಾವೆ. ಸೊ ಕೆಲವು ಆಟೋ ಯೂನಿಯನ್ಸ್ಗಳು ಅಥವಾ ಲೋಕಲ್ ಆಟೋ ಡ್ರೈವರ್ಸ್ ಗಳಾಗ್ಲಿ, ಎಲ್ಲಾರು ಆಗ್ಲಿ, ಅವ್ರು ಒಂದು ಹೊಟ್ಟೆಪಾಡಿಗೆ ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ನಮ್ಮ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಸ್ ಗಳಿಗೆ ತೊಂದರೆ ಕೊಡ್ತಾ ಇರೋದು ನಮ್ಮ ಅಧಿಕಾರಿಗಳಿಗಿರ್ಬೋದು, ನಮ್ಮ ಹೈಯರ್ ಅಥಾರಿಟೀಸ್ ಇರ್ಬೋದು, ನಮ್ಮ ಲೀಗಲ್ ಟೀಮ್ ಇರ್ಬೋದು, ಎಲ್ಲರಿಗೂ ಒಂದು ಗಮನಕ್ಕೆ ಬಂದಿರುತ್ತೆ. ಸೊ ಒಂದು ಗಮನನ ಇಟ್ಕೊಂಡು ನಾವು ಒಂದು ಪ್ರತಿಯೊಂದು ಬೆಂಗಳೂರಲ್ಲಿ ಒಂದು 5-6 RTO ಇರ್ಬೋದು, ಮೈಸೂರಲ್ಲಿ ಒಂದು RTO ಇರ್ಬೋದು. ಸೊ ಎಲ್ಲರಿಗೂ ಒಂದು ಲೆಟರ್ನ ಕೊಡ್ತೀವಿ. ಸೊ ಈ ಲೆಟರ್ ಅಲ್ಲಿ ಏನಿದೆ ಅಂತ ಅಂದ್ರೆ, ಆಟೋದವ್ರು ಈ ತರ ತೊಂದರೆ ಮಾಡ್ತಾ ಇದ್ರೆ ಕೋರ್ಟ್ ಆದೇಶದ ಮೇಲೆ ನಾವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೀವಿ. ಸೊ ಅವ್ರು ಏನಾರ ಗಾಡಿಗಳನ್ನ ಇಡಿಸ್ಕೊಡೋದಾಗ್ಲಿ ಅಥವಾ ಇಟ್ಕೊಡೋದಾಗ್ಲಿ ಅಥವಾ ಏನಾರ ನೀವು ಪ್ರೆಷರ್ ಬಂತು ಅಂತಂದ್ರೆ ದಯವಿಟ್ಟು ಅವ್ರಿಗೆ ಒಂದು ಅವೇರ್ನೆಸ್ ಕೊಡಿ ಅಂತ ಅಂದ್ಬಿಟ್ಟು ನಾವು RTO ಗಮನಕ್ಕೂ ತಂದಿದೀವಿ. ಸೊ RTOದವರು ಕೂಡ ಒಂದು ಸೈನು ಸೀಲು ಹಾಕಿ ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ನಾವು ಆಟೋದವ್ರು ಯಾರು ಬಂತು ಅಂತಂದ್ರೆ ನಾವು ಹೇಳ್ ಕಳಿಸ್ತೀವಿ ಅಂತಾನು ಒಂದು ಬೆಂಗಳೂರಲ್ಲಿ ನನಗೆ ಅಷ್ಟಾಗಿ ಗೊತ್ತಿಲ್ಲ. ನನಗೆ ಮೈಸೂರಲ್ಲಿ ಇದು ನಿನ್ನೆ ಸಿಕ್ಕಿರುವಂತ ಒಂದು ಅಕ್ನಾಲೇಜ್ಮೆಂಟ್. ಸೊ ಈ ಒಂದು ಅಕ್ನಾಲೇಜ್ಮೆಂಟ್ ನಮ್ಗೆ ಮೈಸೂರು ಕ್ಯಾಪ್ಟನ್ಸ್ಗಾಗ್ಲಿ ಅಥವಾ ಬ್ಯಾಂಗ್ಳೂರ್ ಕ್ಯಾಪ್ಟನ್ಸ್ಗಾಗ್ಲಿ ಇದು ಒಂದು ಧೈರ್ಯ ತರಬಹುದು ಅಂತ ನಾನು ಅನ್ಕೊಂಡಿದೀನಿ. ಏನಕ್ಕೆ ಅಂತಂದ್ರೆ, ಬೆಂಗಳೂರಲ್ಲೂ ನನಗೆ ಗೊತ್ತಿರಂಗೆ ಒಂದು ಮೊದಲನೇ ದಿನ ಅಂದ್ರೆ ಶುಕ್ರವಾರ 2 weeks ಬ್ಯಾಕ್ ಶುಕ್ರವಾರ ಒಂದಿನ ಗಾಡಿ ಹಿಡಿದ್ರು. ಪೆನಾಲ್ಟಿನೂ ಹಾಕಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಹಾಕಿರ್ಬೋದು, ಪೆನಾಲ್ಟಿ ಕಟ್ಟಿರ್ಬೋದು. ಮೈಸೂರಲ್ಲಿ ನಾನು ಪೆನಾಲ್ಟಿ ಕಟ್ಟಕ್ ಬಿಟ್ಟಿಲ್ಲ. ಏನಕ್ಕೆ ಅಂತ ಅಂದ್ರೆ, ನಮ್ದು ಒಂದು ಕೋರ್ಟ್ ಆದೇಶ ಇರ್ಬೇಕಾದ್ರೆ ನೀವು ಪೆನಾಲ್ಟಿ ನಾವೇನು ಪೆನಾಲ್ಟಿ ಕಟ್ಟಬೇಕು, ನೀವೆಲ್ಲೂ ರ್ಯಾಪಿಡೋ ಅಂತಾನೆ ಮೆನ್ಷನ್ ಸ್ವಲ್ಪ ವಾದ ವಿವಾದ ಮಾಡಿ ಕಡೆಗೆ ನಾವು ಒಂದು ಏನು ಪೆನಾಲ್ಟಿ ಕಟ್ಟದಲೇನೆ ನಾವು ಗಾಡಿನ ನಿನ್ನೆ ಮಧ್ಯಾಹ್ನ ಒಂದು 12:30 ನಾವು ಸೀಸ್ ಆಗಿದಂತ ಗಾಡಿಗಳನ್ನ ಬಿಡ್ಸ್ಕೊಂಡ್ ಬಂದಿದೀವಿ. ಸೊ ಮತ್ತೆ ನಮ್ಗೆ ಮೈಸೂರು RTOದವರು ಕೂಡ ನಮ್ಗೆ ಹೇಳಿದ್ದಾರೆ, ಆಯ್ತು ನಾವು ಗಾಡಿಗಳನ್ನ ಹಿಡಿಯೋದಿಲ್ಲ, ನಾವು ನಮಗೂ ಗೊತ್ತಿಲ್ಲ, ಕ್ಲಿಯರ್ ಆಗಿ ಹೇಳಿದ್ರು. ನನಗೇನು ಹೇಳಿದ್ರು, ಅವ್ರು ಮುಂಚೆ ಗೊತ್ತಿತ್ತೋ ಗೊತ್ತಿಲ್ಲ ನನಗ್ ಬೇಡ, ಒಟ್ಟಲ್ಲಿ ನಾನು ಅವ್ರ ಗಮನಕ್ಕೆ ತಂದಾಗ ನಮ್ಗೆ ಈಗ ನಿಮ್ದು ಲೀಗಲ್ ಸ್ಟೇಟಸ್ ಈ ತರ ಇದೆ ಅಂತ ನಮ್ ಗಮನಕ್ಕೆ ಬಂದಿದ್ರೆ ನಾವು ಗಾಡಿನ ಹಿಡಿತಾ ಇರ್ಲಿಲ್ಲ. ಬಟ್ ಈಗ ನಮ್ಗೆ ಗೊತ್ತಾಗಿದೆ ಅಲ್ಲ ವಿಚಾರ, ಯಾರ ಆಟೋದವ್ರು ಯಾರು ಬಂದ್ ಕೇಳಿದ್ರೆ, ಇಲ್ಲಪ್ಪ ಅವ್ರದ್ದು ಕೋರ್ಟ್ ಅಲ್ಲಿ ಕೇಸ್ ನಡೆಸ್ತಿರೋದ್ರಿಂದ ಇದಕ್ಕೆ ನಾವು ತಕ್ಷಣ ನಾವು ಗಾಡಿ ಹಿಡಿಯೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿ ಅಲ್ಲಿಂದ ನಮ್ನ ಆಚೆ ಕಳಿಸಿದ್ದಾರೆ. ಇಲ್ಲಿ ಆರ್ಡರ್ ಮಾಡೋರ್ ಹಸ್ವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರ್ ಹಸ್ವಿಗೆ ಬೆಲೆನೇ ಇಲ್ಲ.